ಒಂದಲ್ಲ ಎರಡು ಮದುವೆ ಅಟೆಂಡ್ ಮಾಡ್ತಾ ಇದ್ದೀವಿ. ನಮ್ಮ ಚಿಕ್ಕಪ್ಪ ಅವ್ರ ಮನೆಯಲ್ಲೊಂದು ಇನ್ನೊಂದು ರಿಲೇಷನ್ದು ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಇಲ್ಲಿ ತಿಂಡಿಗೆ ನಿಲ್ಲಿಸಿದ್ದೀವಿ. ತಟ್ಟೆ ಇಡ್ಲಿ ಎಲ್ಲ ತಿಂತಾ ಇಡ್ಲಿ ಕೊಡ್ಸಿ ಚೆನ್ನಾಗಿತ್ತಾ? ಪುಳಿಯೋಗರೆ ತಿಂತೀವಿ. ಪುಳಿಯೋಗರೆ ಚೆನ್ನಾಗಿತ್ತು. ಅಲ್ಲಿ ನಮ್ಮ ಚಿಕ್ಕಮ್ಮ ಏನು ಬೈ ಇಡ್ಲಿ ನಮಗೆ ಇಡ್ಲಿ ಕೊಡಿಸ್ಬಿಟ್ಟು ಅವ್ರು ಪುಳಿಯೋಗರೆ ತಿಂತಾರೆ. ಪುಳಿಯೋಗರೆ ಚೆನ್ನಾಗಿತ್ತು. ಇಡ್ಲಿನೂ ಚೆನ್ನಾಗಿತ್ತು. ಏನು ಬಾವ ತಿಂಡಿ ಚೆನ್ನಾಗಿತ್ತಾ? ನನ್ನ ಮಗ ಅಂತೂ ಹೋಟ್ಲಲ್ಲೆಲ್ಲ ಓಡಾಡ್ತಾ ಇದ್ದಾನೆ. ಬಂಗಾರಿ 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 ಅಮ್ಮೋ ಅಮ್ಮೋ ಓಯ್ ಇಲ್ಲೇ ಇದೆಯಾ? ಸುಸ್ತಾಗೋಯ್ತು ಮಗ. ಈಗ ಮದುವೆ ಮುಗಿಸ್ಕೊಂಡು ಎಲ್ಲ ಊಟ ಮುಗಿಸ್ಕೊಂಡು ಬಂದಿದ್ದೀವಿ. ನಮ್ಮ ಮನೆಯವರು ಬಂದು ಜಾಯ್ನ್ ಆದರು. ನನ್ನ ತಮ್ಮ ಅಲ್ಲಿ ಗಾಡಿ ಹತ್ರ ನಿಂತಿದ್ದಾನೆ. ನಮ್ಮ ಟಿಂಕುನ ಕಾರಲ್ಲಿ ಬಿಟ್ಬಿಟ್ಟು ನಾವು ಹೋಗಿ ಊಟ ಮಾಡಿಕೊಂಡು ಮದುವೆ ಮುಗಿಸ್ಕೊಂಡು ಬಂದ್ವಿ. ಈಗ ನೆಕ್ಸ್ಟು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಆಂಟಿ ನಮ್ಮಮ್ಮ ಇಬ್ಬರು ಈಚೆ ಬಂದಿಲ್ಲ ಇನ್ನೂ. ಮದುವೆ ಮನೆಯವ್ರನ್ನಿನ್ನೂ ಮಾತಾಡಿಸ್ಕೊಂಡೇ ನಿಂತಿದ್ದಾರೆ. ಅದಕ್ಕೆ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ. ಇದು ಸಿಂಸದಲ್ಲಿ ನಡೀತಾ ಇರೋದು ಮದುವೆ. ಈಗ ಬೆಳಗ್ಗೆ ನಾವು ದಾರೆಗೆ ಬಂದಿದ್ದು. ಈಗ ಸಾಯಂಕಾಲ ಒಂದು ರಿಸೆಪ್ಷನ್ ಇದೆ. ಇವತ್ತು ಒಂದೇ ದಿನ 2 ಮದುವೆ ಅಟೆಂಡ್ ಮಾಡ್ತಾ ಇದ್ದೀವಿ. ಎಲ್ಲ ನೋಡಿರಿ. ಇವತ್ತು ಯಾಕೋ ಬಿಸಿಲು ಜಾಸ್ತಿ ಇದೆ ಸಿಂಸಾದಲ್ಲಿ. ನಮ್ಮ ಬೆಂಗಳೂರಿನಲ್ಲಿ ಇರಲಿಲ್ಲ. ನಮ್ಮ ಟಿಂಕು ಫುಲ್ ಸುಸ್ತಾಗ್ಬಿಟ್ಟಿದ್ದಾನೆ. ಗಾಡಿ ಹೀಟ್ ಅಲ್ಲ, ಅದಕ್ಕೆ ಸುಸ್ತಾಗ್ಬಿಟ್ಟಿದ್ದಾನೆ. ಹೀಗೆ ಮದುವೆ ಮುಗಿಸ್ಕೊಂಡು ಸಿಂಸಾದಲ್ಲಿ ಅಲ್ವಾ ದೇವ್ರ ದರ್ಶನ ಮಾಡೋಣ ಅಂತ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಕರೆಕ್ಟಾಗಿ ಗುರುವಾರನೇ ಬಂದಿದ್ದು. ಮತ್ತೆ ಇವತ್ತು ಗುರುವಾರನೇ ಬಂದಿದ್ದೀವಿ. ಏನೋ ಗೊತ್ತಿಲ್ಲ, ಇವತ್ತು ರಶ್ ಇಲ್ಲ. ಎಷ್ಟು ಬೇಗ ದರ್ಶನ ಮಾಡ್ಕೋತಾ ಇದ್ದೀವಿ ದೇವ್ರದ್ದು. ಸಡನ್ ಆಗಿ ಒಂದೇ ತಿಂಗಳಲ್ಲಿ 2 ಸಲ ದರ್ಶನ ಮಾಡ್ತಾ ಇದ್ದೀವಿ. ಯಾರು ಅಮ್ಮು ಹೋಗ್ರಿ, ಯಾರು ಒಬ್ರು ದರ್ಶನ ಮಾಡ್ಕೊ ಬಂದ್ಬಿಡೋಗ್ರಿ. ಹೋಗ್ರ ನೀವು, ನಾವು ಆಮೇಲೆ ಬರ್ತೀವಿ. ಬರ್ತೀರಾ ನೀವು? ಒಳಗೆ ಬಂದ್ಬಿಡೋಗ್ರಿ. ಹೋಗೋ ನೀನುವೆ. ಇದು ನನ್ನ ತಮ್ಮನ ಮದುವೆ, ಅಂದರೆ ನಮ್ಮ ಚಿಕ್ಕಪ್ಪನ ಮಗನ ಮದುವೆ. ಈಗ ಚೌಟ್ರಿಗೆ ಬಂದಿದ್ದೀವಿ. ಇದೇ ನಮ್ಮ ದೊಡ್ಡ ಫ್ಯಾಮಿಲಿ. ಹಾಗೆ ಎಲ್ಲ ರಿಸೆಪ್ಷನ್ನ ಮುಗಿಸ್ಕೊಂಡು ಈಗ ಊಟಕ್ಕೆ ಬಂದಿದ್ದೀವಿ. ಇನ್ನೂ ಸ್ವಲ್ಪ ಶಾಸ್ತ್ರಗಳು ಬಾಕಿ ಇತ್ತು, ಆದರೆ ರಿಸೆಪ್ಷನ್ ಇನ್ನೂ ನಡೀತಾ ಇತ್ತು. ಅದಕ್ಕೋಸ್ಕರ ಫಸ್ಟು ಊಟ ಮಾಡ್ಕೊಂಬಿಡೋಣ ಅಂತ ಎಲ್ಲರೂ ಊಟಕ್ಕೆ ಬಂದಿದ್ದೀವಿ. ಊಟ ಮುಗಿದ ಮೇಲೆ ಇನ್ನೂ ಶಾಸ್ತ್ರಗಳೆಲ್ಲ ನಡೆಯೋದಿದೆ. ಅಲ್ಲಿ ತನಕ ಲೇಟ್ ಆಗುತ್ತೆ, 12 ಗಂಟೆ 1 ಗಂಟೆ ಆಗುತ್ತೆ ಅಂದ್ಬಿಟ್ಟು ನಾವು ಮೊದಲಿಗೆ ಊಟಕ್ಕೆ ಬಂದಿದ್ದೀವಿ. ಬೆಲ್ ಬಾಟಮ್ ನಮ್ಮ ಚಿಕ್ಕಪ್ಪ ಕೇಕ್ ಕೊಡ್ತಾ ಇದ್ದಾರೆ ಮದುವೆ ದಿನ. ಏನ್ ಬರ್ತಡೇನಾ? ಬರ್ತಡೇ ಕೇಕ್ ಕಟ್ ಮಾಡ್ದಂಗೆ ಕಟ್ ಮಾಡ್ತಾರೆ. ಹುಡುಗ ಹುಡುಗಿ ಕೇಕ್ ಕಟ್ ಮಾಡಿರೋದನ್ನ ನಮ್ಮ ಚಿಕ್ಕಪ್ಪ ತಗೊಬಂದು ಎಲ್ಲರಿಗೂ ಕೊಡಕ್ಕೆ ಬಂದಿದ್ರು. ಆದರೆ ಅವ್ರದ್ದೇ ಬರ್ತಡೇ ಅಂತ ಎಲ್ಲರೂ ಸೇರಿ ಕಾಮಿಡಿ ಮಾಡಿಕೊಂಡು ಕಾಲೆಳಿತಾ ಇದ್ರು.
ಮಿಸಸ್ ಕೊಟ್ಬಿಡಿ ರೋಸು ಟೈಮ್ ಎಷ್ಟು 11:30ಗೆ ಶಾಸ್ತ್ರ ಶುರು ಹಾಂ 11:38 ಈಗ ನೀರು ತರಕ್ಕೆ ಇನ್ನು ಕಂಕಣ ಕಟ್ಟಿಲ್ಲ. ನಾಳೆ ತಾನೇ ಕಟ್ಟೋದು. ಕಂಕಣ ಇವಾಗ ಕಟ್ತಾರೆ, ನಾಳೆ ತಾಳಿ ಓ ನಿಮ್ಮದು ಮದುವೆಗೆ 1 ವರ್ಷ ಆಗೈತೆ ಅಂದ್ಬಿಟ್ಟು ಎಲ್ಲ ಹೇಳ್ಬೇಡ. ಸುಮ್ಮನೆ ನೀರು ನೈಟು ರಿಸೆಪ್ಷನ್ ಇಡೋದ್ರಿಂದ ಶಾಸ್ತ್ರಗಳಂತೂ ತುಂಬ ಲೇಟಾಗಿ ಆಗುತ್ತೆ. ರಿಸೆಪ್ಷನ್ ಮುಗಿಸ್ಕೊಂಡು ಜನ ಎಲ್ಲ ಹೊರಟೋಗಿದ್ರು. ಈಗ ಶಾಸ್ತ್ರ ಮಾಡೋಕ್ಕೆ ಬರೀ ನಮ್ಮ ಫ್ಯಾಮಿಲಿಯವ್ರು ಮಾತ್ರನೇ ಇದ್ದಿದ್ದು. ಅದಕ್ಕೆ ನಾವೇ ಸೇರಿಕೊಂಡು ಶಾಸ್ತ್ರಗಳನ್ನು ಮುಗಿಸ್ಕೊಂಡ್ವಿ. ತುಂಬಾ ಲೇಟಾಗೋಗಿತ್ತು. ಆದರೆ ನಮ್ಮ ಮದುವೆಗಳ ಟೈಮಲ್ಲಿ ಮೊದಲು ಶಾಸ್ತ್ರಗಳನ್ನು ಮುಗಿಸ್ತಾಯಿದ್ರು. ರಾತ್ರಿ ಏನೇ ಆದರೂ ಹುಡುಗ ಹುಡುಗಿ ಮುಖಗಳನ್ನ ನೋಡೋಕ್ಕೆ ಬಿಡ್ತಿರ್ಲಿಲ್ಲ. ಬೆಳಿಗ್ಗೆ ಧಾರೆ ಟೈಮಲ್ಲಿ ಮಾತ್ರ ಹುಡುಗ ಹುಡುಗಿ ಮುಖ ನೋಡ್ತಾ ಇದ್ದಿದ್ರೆ, ಈಗ ನೈಟ್ ರಿಸೆಪ್ಷನ್ ಇಡೋದ್ರಿಂದ ಏನು ಮಾಡೋಕ್ಕಾಗಲ್ಲ. ಈ ಥರ ಶಾಸ್ತ್ರಗಳೆಲ್ಲ ಲೇಟ್ ಆಗುತ್ತೆ. ಕಂಕಣ ಕಟ್ತಾ ಇದ್ದಾರೆ. ಹುಡುಗನ ಕಂಕಣ ಕಟ್ಟಿದ್ದಾಯ್ತು, ಈಗ ಹುಡುಗಿ ಕಂಕಣ ಕಟ್ತಾ ಇದ್ದಾರೆ. ಎಲ್ಲ ಫುಲ್ ಟಯರ್ಡ್ ಆಗೋಗಿದ್ದೀವಿ. ಮನೇಲಿ ನಾಯಿ ಬೆಳೆ ಬಿಟ್ಟು ಬಂದಿದ್ದೀವಿ. ಅವು ಊಟನೂ ಹಾಕಿಲ್ಲ. ಈಗ ಫಸ್ಟ್ ಹೋಗಿ ಊಟ ಹಾಕ್ಬಿಟ್ಟು ಮಲ್ಕೊಂಡು ಬೆಳಿಗ್ಗೆ 7 ಗಂಟೆಗೆ ಮತ್ತೆ ಬರಬೇಕು. ಹಾಗೆ ಇವತ್ತು ವ್ಲಾಗ್ನ ಈ ಥರ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಲು ಸಿಕ್ಕಲ್ವೇನು? ಲೈಟ್ ಆನ್ ಮಾಡು.
ನಾನು ಮದ್ವೆಗೆ ಬಂದಿರೋದಕ್ಕೆ ನೈಟ್ ಆಕ್ಟಿಂಗು